ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಥ್ಯಾಂಕ್ ಯು ಅಕ್ಕರೆ, ನಂಗೂ ಒಂದು ಲೋಟ ಕಾಫಿ ತಗೋ. ಥ್ಯಾಂಕ್ ಯು. ಎಲ್ಲಿ ಅಪ್ಪು ಮಿಂಚು ಕಾಣಿಸ್ತಾ ಇಲ್ಲ, ಟಕಾಟಕಿ ಇಲ್ಲ. ಹಾ, ಅವ್ರನ್ನ ಆಟ ಆಡಕ್ಕೆ ಅಂತ ಆಚೆ ಕಳ್ಸಿದ್ದೀನಿ. ಆಟ ಆಡಕ್ಕ? ಅದನ್ನು ಎಕ್ಸಾಮ್ ಮುಂದೆ ಇಟ್ಕೊಂಡು ನೀವು ಆಟ ಆಡಕ್ಕೆ ಕಳ್ಸಿದಿರಾ? ಏನಕ್ರೆ ಇದು? ನನ್ನ ಕಣ್ಣಲ್ಲಿ ನನಗೆ ನಂಬಕ್ಕಾಗ್ತಿಲ್ಲ. ಏನು ವಿಷಯ? ಅದು ಮಕ್ಳಿಗೆ ಆಚೆ ಕಳ್ಸೋದ್ರಲ್ಲಿ ಒಂದು ಕಾರಣ ಇದೆ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಮಕ್ಳಿದ್ರೆ ಮಾತಾಡೋಕ್ಕಾಗಲ್ವಲ್ಲ, ಅದಕ್ಕೆ. ಅಲ್ಲ ಕರೆ, ಅವರನ್ನ ಆಚೆ ಕಳಿಸಿ ನನ್ನ ಹತ್ರ ಮಾತಾಡೋ ಅಂಥದ್ದು ಏನು ವಿಷಯ ಇದೆ? ಮಲ್ಲಿ, ನೀನು ಗೊತ್ತಲ್ಲ ನಾವೇನೇ ಡಿಸಿಷನ್ ತಗೊಂಡ್ರು ನೀನು ಒಳ್ಳೇದಕ್ಕೆ ಅಂತ. ಸೊ ನಿನ್ನ ಲೈಫ್ ಬಗ್ಗೆ ನಾವು ಡಿಸೈಡ್ ಮಾಡ್ಬೋದಲ್ವಾ? ಕರೆ ಎಸ್ಸಲ್ಲ ಅಂತ ಹೇಳಿ, ನಿಮಗೆ ಗೊತ್ತಿರೋ ವಿಷಯ ತಾನೇ. ನನ್ನ ಲೈಫ್ ಡಿಸಿಷನ್ಸ್ ಏನೇ ಇದ್ರು ನೀವಿಬ್ರು ಆರಾಮಾಗಿ ತಗೋಬೋದು. ಸುತ್ತಿ ಬಳಸಿ ವಿಷಯಕ್ಕೆ ಬರಬೇಡಿ, ಡೈರೆಕ್ಟಾಗಿ ಮ್ಯಾಟ್ರಿಗೆ ಬನ್ನಿ. ಏನು ಹೇಳಿ? ದೋ ಮಲ್ಲಿ, ನಿನಗೆ ಒಂದು ಅಲಯನ್ಸ್ ನೋಡಿದ್ದೀವಿ, ಸಂಬಂಧ ಹುಡುಕಿದ್ದೀವಿ. ಸಂಬಂಧನಾ? ಹಾಂ, ತುಂಬ ಒಳ್ಳೆ ಸಂಬಂಧ. ಹುಡುಗ ಗೌತಮ್ ಅವ್ರಿಗೆ ಗೊತ್ತಿರೋರೆ. ಹಾಂ, ಹೌದೌದು, ಜೆಮ್ ಆಫ್ ಎ ಬಾಯ್. ಹುಡುಗನ ಬಗ್ಗೆ ಕೆಮ್ಮಂಗಿಲ್ಲ. ಹೌದೌದು, ತುಂಬ ಒಳ್ಳೆ ಹುಡುಗ. ನಾವು ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿಸಿದ್ದೀವಿ. ಗೌತಮ್ ಅವ್ರಿಗೆ ಅವನ ಬಗ್ಗೆ ತುಂಬ ಒಳ್ಳೆ ಒಪಿನಿಯನ್ ಇದೆ. ಅವನು ಈ ಥರ ಫಾರಿನಿಂದ ಬಂದಿದ್ದಾನೆ. ಅವ್ರ ಮನೆಯಲ್ಲೂ ಒಂದು ಸಂಬಂಧ ಹುಡುಕ್ತಿದ್ರು. ಸೊ ನಾವು ನಿನ್ನ ಹೆಸರು ಸಜೆಸ್ಟ್ ಮಾಡಿದ್ವಿ. ನಿನ್ನ ಬಗ್ಗೆನೂ ನಾವೆಲ್ಲಾನು ತಿಳಿಸಿದ್ದೀವಿ. ಆಲ್ರೆಡಿ? ಹೌದು, ಹೇಳಿದ್ವಲ್ಲ, ಎಲ್ಲ ಗೊತ್ತಲ್ವ ಅವ್ರಿಗೆ? ಎಲ್ಲ ಗೊತ್ತು, ಕಂಪ್ಲೀಟ್ ಇನ್ ಅಂಡ್ ಔಟ್. ಸೊ ನಮಗೆ ಓಕೆ, ನಿನಗೆ ಓಕೆ ಅಂದರೆ ವಾಲ್ಗ ಓದ್ಸೋದೆ. ಕೂತ್ಬೋಣ. ಹೇಳು ಮಲ್ಲಿ, ನಿನಗೆ ಓಕೆ ಅಲ್ವಾ? ಯಾಕೇನು ಮಾತಾಡ್ತಿಲ್ಲ ನೀನು? ನೋಡು, ನೀನು ಹೇಳಿದ್ದೆ ನಾವಿಬ್ರು ಒಂದಾದ್ಮೇಲೆ ನಿನ್ನ ಮದುವೆ ಆಗ್ತೀಯಾ ಅಂತ. ಈಗ ನಾವಿಬ್ರು ಒಂದಾಗಿದ್ದೀವಿ, ಸೊ ನಿನ್ನ ಮದುವೆ ಆಗ್ಬೋದಲ್ವಾ? ಅದು ಅಲ್ಲದೆ ನಿನ್ನ ಜಾತಕ ಕೂಡ ಕೊಟ್ಟಿದ್ದೀವಿ ಅವ್ರಿಗೆ. ಅದನ್ನು ಹಾ, ಅವ್ರು ಹೇಳಿದ್ರಲ್ಲ ಏನು ಸಮಸ್ಯೆ ಇಲ್ಲ, ಎಲ್ಲ ಮ್ಯಾಚ್ ಆಗಿದೆ. ಕರೆಕ್ಟ್, ಎಲ್ಲ ಮ್ಯಾಚ್ ಆಗ್ಬಿಟ್ಟಿದೆ. ಹಾ, ಸೊ ನೋಡು, ಅವ್ರಿಗೆ ಓಕೆ, ನಮಗ್ ಓಕೆ, ನಿನಗೂ ಓಕೆನೇ ಅಲ್ವಾ? ಅಕ್ಕರೆ, ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ, ಮೇನ್ಸೇ ಇರೋದು. ಮೇನ್ಸ್ನ ಮುಂದೆ ಇಟ್ಕೊಂಡು ಈ ಮದುವೆ ಎಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಅಯ್ಯೋ ಹುಚ್ಚಿ, ನೀನು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ಮದುವೆ ದಿನ ಒಂದಿನ ರಜೆ ಹಾಕಿದ್ರೆ ಸಾಕು. ಇನ್ಫ್ಯಾಕ್ಟ್ ನೀನು ಓದ್ತಾ ಇರೋದ್ರ ಬಗ್ಗೆ ಅವ್ರು ಹೇಳಿದ್ದಕ್ಕೆ ಎಷ್ಟು ಹೆಮ್ಮೆ ಪಟ್ರು ಗೊತ್ತಾ ಅವರು, ಅಲ್ವಾ? ಹೌದೌದು, ತುಂಬಾನೇ ಹೆಮ್ಮೆ ಪಟ್ರು. ತುಂಬಾನೇ ಸಪೋರ್ಟಿವ್ ಫ್ಯಾಮಿಲಿ ಮನ್ಲಿ. ಅವರೇ ಹೇಳಿದ್ರು, ಹುಡುಗಿ ಇನ್ನು ಮುಂದೆ ಓದ್ಬೇಕು ಅಂದ್ರೆ ಓದ್ಲಿ ಬಿಡಿ ಅಂತ. ಇನ್ಫ್ಯಾಕ್ಟ್ ನೀನು ಓದ್ತೀಯ ಅಂತ ಕೇಳಿ ಅವ್ರು ಎಷ್ಟು ಖುಷಿ ಪಟ್ರು ಗೊತ್ತಾ? ಖುಷಿ ಪಟ್ರಲ್ವಾ? ಸಿಕ್ಕಾಪಟ್ಟೆ ಖುಷಿ ಪಟ್ರು. ಹೌದೌದು, ಒಳ್ಳೆ ಸಂಬಂಧ, ಕೈ ಬಿಟ್ರೆ ಸಿಗಲ್ಲ. ಹೌದು, ಲಾಸ್ಟ್ ಪೀಸ್. ಸಾರಿ, ಅಂದರೆ ಈ ಏನು ಹೇಳ್ತಾರೆ ಅದು, ಈ ಲಿಮಿಟೆಡ್ ಪೀರಿಯಡ್ ಆಫರ್ ಅಂತಾರಲ್ಲ, ಹಾಗೆ ಅಂತ ಹೇಳಕ್ ಹೋದ ಅಷ್ಟೇ ರೀ. ಅದೇ ಒಳ್ಳೆ ಸಂಬಂಧ ಬಿಟ್ರೆ ಬೇರೆ ಸಂಬಂಧ ಸಿಗೋದು ಕಷ್ಟ ಆಗತ್ತೆ. ಅದು ಅಲ್ಲ ಮಲ್ಲಿ, ನೀನು ಎಷ್ಟು ದಿನ ಅಂತ ಒಂಟಿಯಾಗಿರ್ತೀಯ? ನಿನ್ಗೂ ಒಬ್ರು ಜೊತೆಗಾರ ಬೇಕಲ್ವಾ? ಹೌದಮ್ಮ ಮಲ್ಲಿ, ನೋಡು, ಕಾಲಕ್ಕೆ ಏನೇನಾಗಬೇಕು ಅದೆಲ್ಲ ಆಗ್ಬಿಡ್ಬೇಕು. ಒಂಟಿ ಹೆಣ್ಣನ ಈ ಸಮಾಜ ಬೇರೆ ಥರನೇ ನೋಡುತ್ತಮ್ಮ. ಕಾಲ ಬದಲಾಗಿರ್ಬೋದು, ಬಟ್ ಎಲ್ಲರೂ ಬದಲಾಗಿಲ್ವಲ್ಲ. ಹಾಂ, ಯೋಚನೆ ಮಾಡು. ಹಾ, ಅಲ್ಲ, ಜನಗರ ಬಾಯಿಗೆ ನಾವ್ಯಾಕೆ ಆಹಾರ ಆಗ್ಬೇಕು? ನೋಡು, ಮದ್ವೆ ಆಗ್ಬಿಟ್ರೆ ಟೆನ್ಷನ್ ಇರಲ್ಲ, ಆರಾಮಾಗಿರ್ಬಹುದು. ಅಮೃತಧಾರೆ